ಸ್ವಲ್ಪ ಜನ ಹೇಳ್ತಾ ಇದ್ರು 17 Pro ಸೀರೀಸು ಪಿಂಕ್ ಆಗ್ತದೆ, ಸ್ಕ್ರಾಚಸ್ ಬೀಳ್ತದೆ ಅಂತ ಹೇಳ್ಬಿಟ್ಟು. iPhone 17 Pro Max ಒಂದು 30 ದಿನಗಳಾಯಿತು ಯೂಸ್ ಮಾಡ್ತಾ. ಇದರ ಆನೆಸ್ಟ್ ರಿವ್ಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಹೆಲ್ಪ್ ಆಗ್ತದೆ. 17 Pro Max ನೋಡ್ಲಿಕ್ಕೆ ಹೋದರೆ ಡಿಸೈನ್ ಅಂತೂ ಈ ಸಲ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮಿನ 16 Pro Max ನೀವು ನೋಡ್ಬೋದು, ಅದೇ ಬೋರಿಂಗ್. 13 Pro ಅಲ್ಲೂ ಕೂಡ ಅದೇ ಡಿಸೈನು, 14 Pro ಅಲ್ಲಿ ಕೂಡ ಅದೇ ಡಿಸೈನು, ಹಾಗೆ 15 Pro ಅಲ್ಲಿ ಕೂಡ ಅದೇ ಡಿಸೈನ ಕಂಟಿನ್ಯೂ ಮಾಡಿದ್ದಾರೆ. ಈ ಸಲ ನೋಡ್ಲಿಕ್ಕೆ ಹೋದರೆ 17 Pro ಅಲ್ಲಿ ಡಿಸೈನ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು 17 Pro ಸೀರೀಸ್ ಇಟ್ಕೊಂಡಿದೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗ್ತದೆ, ಸ್ಟ್ಯಾಂಡರ್ಡ್ ಆಗಿ ಇರ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಕ್ಯಾಮರಾ ಪರ್ಫಾರ್ಮೆನ್ಸು 17 Pro ಅಲ್ಲಿ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. 48 ಮೆಗಾಪಿಕ್ಸೆಲ್ ಕ್ಯಾಮರಾ, ಮೂರಲ್ಲೂ ಸಹ ಡೆಪ್ತ್ ಮೋಡು, ಆ್ಯಕ್ಷನ್ ಮೋಡು, ಸ್ಟೆಬಿಲೈಸೇಷನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ 16 Pro Maxಗೆ ಕಂಪೇರ್ ಮಾಡಿದರೆ. ಡ್ರಾಬ್ಯಾಕ್ ನೆಗೆಟಿವ್ ಅಂತ ಹೇಳಿದರೆ ಇದೆಲ್ಲ ಪಾಸಿಟಿವ್ ಆದರೆ, ನೆಗೆಟಿವ್ ಅಂತ ಹೇಳಿದ್ರೆ 16 Pro ಸೀರೀಸಲ್ಲಿ ಟೈಟಾನಿಯಂ ಬಾಡಿಯನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಇದರ ಟೈಟಾನಿಯಂ ಲುಕ್ಕೇ ಒಂಥರ ಬೇರೆ. ಈ ಸಲ ನೋಡ್ಬೋದು ನಿಮಗೆ ಗ್ಲಾಸಿಯಾಗಿದೆ ಬಿಟ್ಟರೆ ಅಷ್ಟೊಂದು ಪ್ರೀಮಿಯಮ್ನೆಸ್ ಕಾಣಿಸ್ತಾ ಇಲ್ಲ ಫೋನಲ್ಲಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಲ್ಯೂಮಿನಿಯಮನ್ನು ಕೊಟ್ಟಿದ್ದಾರೆ. ಟೈಟಾನಿಯಮನ್ನೇ ಇದರಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೋದಿತ್ತು, ಕಾಸ್ಟ್ ಕಟ್ಟಿಂಗ್ ಇರ್ಬೋದು, ಅಲ್ಲ ಬೇರೆ ಇಶ್ಯೂ ಇರ್ಬೋದು. ಹಾಗಾಗಿ ಆ್ಯಪಲ್ ಹೇಳ್ತಾ ಇರೋದು 16 Pro Maxಗಿಂತ 17 Pro ಸೀರೀಸು ಇದರಲ್ಲಿ ಹೀಟಿಂಗ್ ಇಶ್ಯೂ ತುಂಬ ಕಡಿಮೆ. ಅದಕ್ಕೋಸ್ಕರ ನಾವು ಇದನ್ನು ಟೈಟಾನಿಯಂನಿಂದ ಅಲ್ಯೂಮಿನಿಯಂಗೆ ಬಂದಿದ್ದೇವೆ ಅಂತೇಳ್ಬಿಟ್ಟು. ಇದು ಎಷ್ಟು ಸುಳ್ಳು ಎಷ್ಟು ಸತ್ಯನೋ ಗೊತ್ತಿಲ್ಲ, ಆದರೆ ನಾನು ಯೂಸ್ ಮಾಡ್ತಿರೋ ಪ್ರಕಾರ ನನ್ನ 16 Pro Max ಅಷ್ಟೇ ಹೀಟ್ ಆಗ್ತಿತ್ತು, ಇದು ಕೂಡ ಅಷ್ಟೇ ಹೀಟ್ ಆಗ್ತಿದೆ. ಹಾಗೆ ಬ್ಯಾಟ್ರಿಗೆ ಬಂದರೆ ಈ ಸಲ ಸ್ವಲ್ಪ ಬ್ಯಾಟ್ರಿ ಹೆಚ್ಚು ಮಾಡಿದ್ದಾರೆ. ಅದು ನನಗಂತೂ ದಿನಕ್ಕೆ 2 ಸಲ ನಾನು ಚಾರ್ಜ್ ಮಾಡ್ತೀನಿ. ಕೆಲವರಿಗೆ ಒನ್ ಡೇ ಫುಲ್ ಬರ್ತದೆ, ಯೂಸೇಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಹೇಗೆ ಯೂಸ್ ಮಾಡ್ತೀರಾ, ಏನು ಆಪ್ಷನ್ ಯೂಸ್ ಮಾಡ್ತೀರಾ. ನಾನಂತೂ ಆಲ್ಮೋಸ್ಟ್ ಇದರಲ್ಲೇ ಕಾಲಿಂಗು, ವೀಡಿಯೋ ಎಡಿಟಿಂಗು, ವೀಡಿಯೋ ಶೂಟಿಂಗು ಎಲ್ಲ ವರ್ಕನ್ನು ಇದರಲ್ಲೇ ಫುಲ್ ಟೈಮ್ ಮಾಡೋದ್ರಿಂದ ನನಗೆ ಅಷ್ಟು ಬ್ಯಾಟ್ರಿ ಬ್ಯಾಕಪ್ ಬರಲ್ಲ. ಲಾಸ್ಟ್ ಟೈಮ್ 16 Pro Max ಕೂಡ ಸೇಮ್ ಬ್ಯಾಟ್ರಿ ಬ್ಯಾಕಪ್ ನನಗೆ ಬರ್ತಾಯಿತ್ತು. ಹಾಗೆ ಈ ಸಲ 17 Pro Max ಕೂಡ ಸೇಮ್ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ. ಸ್ವಲ್ಪ ಜನ ಹೇಳ್ತಾ ಇದ್ರು 17 Pro ಸೀರೀಸು ಪಿಂಕ್ ಆಗ್ತದೆ, ಸ್ಕ್ರಾಚಸ್ ಬೀಳ್ತದೆ ಅಂತೇಳ್ಬಿಟ್ಟು. ಇದರ ಎಷ್ಟು ಸತ್ಯನೋ ಗೊತ್ತಿಲ್ಲ. ನಾವು ತುಂಬ ಫೋನನ್ನು ಇಷ್ಟರ ತನಕ ನೋಡಿದ್ದೀವಿ, ಸೇಲ್ ಮಾಡಿದ್ದೀವಿ, ಯಾವುದು ಕೂಡ ನಮಗೆ ಸಿಂಗಲ್ ಇಶ್ಯೂ ಕೂಡ ಬಂದಿಲ್ಲ. ಯಾಕಂತೇಳಿದ್ರೆ ಇದರ ಎಡ್ಜಸ್ ಕರು ಆಗಿರೋದ್ರಿಂದ ನೀವು ಟೇಬಲ್ ಮೇಲೆ ಹೀಗೆ ಇಟ್ಟರೆ ಇದರ ಎಡ್ಜಸ್ಗೆ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯತೆ ಇದೆ. ಎಂತಂದರೆ ಇದು ಶಾರ್ಪ್ ಎಡ್ಜಸ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ನ 16 Pro ಸೀರೀಸು ಈ ಥರ ಎಡ್ಜಸ್ ಇಲ್ಲ, ಅದಕ್ಕೋಸ್ಕರ ಇದು ಯಾವುದೇ ಥರದೆಲ್ಲ ಸ್ಕ್ರಾಚಸ್ ಬರಲ್ಲ. ಹಾಗೆ ನೋಡಿದ್ಕೋದ್ರೆ ನಾನು ನೋಡ್ಬೋದು 360 ಪ್ರೊಟೆಕ್ಷನ್ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆ ನೀವು ಎಕ್ಸ್ಪೆನ್ಸಿವ್ ಫೋನ್ ತೊಗೊಂಡ ನಂತರ ಅದಕ್ಕೆ ಸ್ವಲ್ಪ 360 ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಒಳ್ಳೆಯ ಕೇಸನ್ನು ಕೂಡ ಹಾಕ್ಕೊಳ್ಳಿ. ಆವಾಗ ನೀವು ಫೋನನ್ನು ಹೇಗೂ ಯೂಸ್ ಮಾಡಿದ್ರು ಸ್ಕ್ರಾಚಸ್ ಆಗೋದು, ಡೆಂಟ್ ಆಗೋದು, ಸ್ಕ್ರಾಚ್ ಆಗೋದು ಬರೋದಿಲ್ಲ. ನೀವು ತುಂಬ ಹಣ ಖರ್ಚು ಮಾಡಿರ್ತೀರ, ಹಾಗೆಯೇ ಇದನ್ನು ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಆ್ಯಪಲ್ನವರು ಯಾವುದೇ ಆಕ್ಸಿಡೆಂಟಲ್ ಡ್ಯಾಮೇಜ್ಗಾಗಲಿ ಸ್ಕ್ರಾಚ್ಗಾಗಲಿ ಇಷ್ಟು ತನಕ ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಟಿಲ್ಲ, ನಿಮ್ಮ ಜಾಬಿಂದನೇ ಹಣ ಹೋಗ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ 16 Pro ಅಲ್ಲಿ ತುಂಬ ಚೆನ್ನಾಗಿ ಲ್ಯಾಗಲ್ಲಿ ಆಗ್ತಿರಲಿಲ್ಲ, ಫೋನು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತೇಳ್ಬಿಟ್ಟು 17 Pro ಸೀರೀಸಲ್ಲಿ ತುಂಬ ಲ್ಯಾಗ್ ಆಗ್ತದೆ. ಅದು 17, 16 ಸೀರೀಸ್ದು ಪ್ರಾಬ್ಲಮ್ ಅಲ್ಲ, ಅದು iOS 26ನ ಪ್ರಾಬ್ಲಮ್ಮು. ಈಗ iOS 26.01 ಬಿಟ್ಟಿದ್ದರು ಲಾಸ್ಟ್ ವೀಕು. ಈ ವೀಕಲ್ಲಿ iOS 26.1 ಅನ್ನು ಬಿಟ್ಟಿದ್ದಾರೆ. ಅದನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಫೋನು ಲ್ಯಾಗ್ ಆಗೋದನ್ನು ನೀವು ತಪ್ಪಿಸ್ಕೊಳ್ಬೋದು. ಈ ವಿಡಿಯೋ ಇಷ್ಟ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಇಂಥದೇ ಹಾನೆಸ್ಟ್ ರಿವ್ಯೂಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.